300ಕ್ಕೂ ಹೆಚ್ಚು ಫ್ಲೈಟ್ಗಳು ಇದ್ದಕ್ಕಿದ್ದಂತೆ ಇಂಡಿಗೋ ಏರ್ಲೈನ್ಸ್ ಅಲ್ಲಿ ಕ್ಯಾನ್ಸಲ್ ಆಗ್ತಾ ಇದೆ. ಪ್ರಯಾಣಿಕರು ಪಾಪ ಪಡಬಾರ್ದ ಪಾಟಲನ್ನ ಪಡ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಪ್ರಯಾಣಿಕರ ಪರದಾಟ ಹೇಗಿದೆ ಅಂತ ನಿಮ್ ಗಮನಕ್ಕೆ ತರ್ತೀನಿ ನೋಡಿ. ನಾನು ಇಷ್ಟೊತ್ತು ಹೇಳ್ದೆ, ಇಂಡಿಗೋದಲ್ಲಿ ನೀವೇನಾದ್ರೂ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರೆ ದಯವಿಟ್ಟು ಸ್ನಾಕ್ಸ್ ಏನಾದ್ರು ತಗೊಂಡೋಗಿರಿ ಅಂತ. ಸರಿಯಾದ ನಿದ್ದೆ ಇಲ್ಲ, ಊಟ ಇಲ್ಲ. ಇದೀಗ ಏರ್ಪೋರ್ಟ್ ನಲ್ಲೇ ಕುಳಿತಲ್ಲೇ ತೂಕಡಿಸ್ತಾ ಇದ್ದಾರೆ ಪ್ರಯಾಣಿಕರು. ಗಂಟೆಗಟ್ಟಲೆ ಕಾದು ಸುಸ್ತಾಗ್ತಾ ಇದ್ದಾರೆ. ಸರಿಯಾಗಿ ರೆಸ್ಪಾಂಡ್ ಕೂಡ ಮಾಡ್ತಾ ಇಲ್ಲ ಇಂಡಿಗೋ ಸಿಬ್ಬಂದಿಗಳು. ಏರ್ಪೋರ್ಟ್ ಒಳಗೆ ಕಾದು ಸಾಕಾಗಿ ಭಜನೆ ಮಾಡಿದ್ದಾರೆ ಪ್ರಯಾಣಿಕರು. ಇಲ್ಲಿ ಇಂಡಿಗೋ ಅವ್ಯವಸ್ಥೆಗೆ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟೊತ್ತು ಅಂತ ಕಾಯ್ಬೋದು ಹೇಳಿ? ಮೊದಲೇ ಈಗ ಫ್ಲೈಟ್ ಏನಾದರೂ ಟಿಕೆಟ್ ಬುಕ್ ಮಾಡಿದ್ದೀವಿ ನಾವು ಅಂದ್ರೆ ಕನಿಷ್ಠ ಪಕ್ಷ 40 ನಿಮಿಷದಿಂದ 1-1.5 ಗಂಟೆ ಮುಂಚೆ ಹೋಗಿರ್ತೀವಿ. ಅದಾದ್ರೂ ಬಿಡಿ, ಅಲ್ಲಿ ಚೆಕ್ ಇನ್ನು ಮತ್ತೊಂದು ಮಗದೊಂದು ಆಮೇಲೆ ಬ್ಯಾಗ್ ವೇಯಿಂಗ್ ಮಾಡಿಸ್ಬೇಕಾದ್ರೆಲ್ಲ ಸರಿಯಾಗುತ್ತೆ ಅಂತ ಹೋಗಿರ್ತೀವಿ. ಬಟ್ ಹಿಂಗೆ ಇಡೀ ದಿನ ಎಲ್ಲ ಕಾದಿದ್ರೆ ನೋಡಿ ಎಲ್ಲಿ ಬೇಕಲ್ಲಿ ಮಲ್ಗೋ ಅಂತಹ ಪರಿಸ್ಥಿತಿ. ಸಾವಿರಾರು ರೂಪಾಯಿ ಕೊಟ್ಟು ಫ್ಲೈಟಲ್ಲಿ ಆರಾಮಾಗಿ ಹೋಗೋಣ, ಬೇಗ ತಲುಪೋಣ ಅಂತ ಟಿಕೆಟ್ ಬುಕ್ ಮಾಡ್ಕೊಂಡಿರ್ತಾರೆ. ಹಿಂಗಾಗ್ಬಿಟ್ರೆ ಕತೆ ನೋಡೋ ತನಕ ನೋಡಿ ಅಲ್ಲೇ ಭಜನೆ ಬೇರೆ ಶುರು ಮಾಡಿದ್ದಾರೆ. ಸರ್, ಆಲ್ರೆಡಿ ನಾವು ಟಿಕೆಟ್ ಬುಕ್ ಮಾಡಿ 1 ತಿಂಗಳಾಗಿತ್ತು. 1 ತಿಂಗಳಿಗೆ ಮುಂಚೆ ಆಲ್ರೆಡಿ ಬುಕ್ ಮಾಡಿದ್ವಿ ಡೆಲ್ಲಿಗೆ ಹೋಗೋಣ ಅಂತ ಬುಕ್ ಮಾಡಿದ್ವಿ. ನಿನ್ನೆ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಬಂತು. ನಾವೇ ಇಮಿಡಿಯೇಟ್ಲಿ ಹೋಗಿ ಮತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ದಕ್ಕೆ ಮತ್ತೆ ರೀಶೆಡ್ಯೂಲ್ ಏನ್ ಕೊಟ್ರು, ಇಲ್ಲಿಂದ ಜೋಧ್ಪುರ್ಗೆ ಹೋಗಿ ಅಲ್ಲಿಂದ ಮತ್ತೆ ರಿಟರ್ನ್ ಹಂಗೆ ಮತ್ತೆ ಡೆಲ್ಲಿಗೆ ಹೋಗೋಣ ಕೊಟ್ಟಿದ್ರು. ಇವಾಗ ಬೆಳಗ್ಗೆ ಬಂದು ಒಳಗಡೆ ಹೋಗಿ ಎಂಟ್ರಿ ಆಗಿದೀವಿ. ಅಲ್ಲಿನೇನು ಲಗೇಜ್ ಎಲ್ಲ ಕೊಡಬೇಕು. ಆ ಟೈಮಲ್ಲಿ ಇಮಿಡಿಯೇಟ್ಲಿ ಬಂದ್ಬಿಟ್ಟು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾವಿಲ್ಲಿ ಇಲ್ಲಿಂದ ಡೆಲ್ಲಿಗೆ ಹೋಗಕ್ಕೆ 34 ಜನ ಬಂದಿದ್ದೀವಿ. 34 ಜನ ನಾವಿಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಬ್ಬರು ಅದ್ರ ಬಗ್ಗೆ ಮಾಹಿತಿನೇ ಕೊಡ್ತಾ ಇಲ್ಲ. ಇವಾಗ ಅಟ್ಲೀಸ್ಟ್ ನಾವು ಬೆಂಗಳೂರಲ್ಲಿ ಇದೀವಿ, ಇಲ್ಲಾದ್ರೂ ನಾವ್ ಇರೋದಕ್ಕೆ ನಮ್ಗೆ ಅಟ್ಲೀಸ್ಟ್ ಕನ್ನಡ ನಮ್ಮವ್ರು ಅಂತ ಇಲ್ಲಿದ್ದಾರೆ. ಬೇರೆ ಕಡೆ ಹೋಗಿರುವ ನಾವು ಜೋಧ್ಪುರ್ಗೆ ಹೋಗ್ಬಿಟ್ಟು ಅಲ್ಲಿ ಯಾರೋ ಮಾತಾಡಿದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ಕೇಳಿದ್ರೆ ಒಂದು ಹಾಫ್ ಅನ್ ಅವರ್ ವೆಯ್ಟ್ ಮಾಡಿ, 1 ಅವರ್ ವೆಯ್ಟ್ ಮಾಡಿ ಅಂತ ಕೇಳ್ತಾ ಇದಾರೆ. ಅದು ಬಿಟ್ರೆ ಬೇರೆ ಏನೋ ಮಾಹಿತಿ ಕೊಡ್ತಾ ಇಲ್ಲ ಸರ್. ಎರಡನೇದು ಇಲ್ಲಿ ನೋಡಿ ಆಲ್ರೆಡಿ ನಿಯರ್ ಬೈ 10 ಗಂಟೆ ಆಗ್ತೈತೆ, ಒಬ್ರಿಗೂ ಟಿಫನ್ ಇಲ್ಲ. 34 ಜನ ಬಂದು ಕಾಯ್ತಾ ಇದೀವಿ. ಅಲ್ಲಿ ಹೋಗಿ ನೋಡಿದ್ರೆ 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಅಂತ ಹೇಳ್ಬಿಟ್ಟು ಬರೀ ಟಿಫನ್ ಇದ್ ಮಾಡ್ತಾ ಇದ್ದಾರೆ. ಇಲ್ಲಿ ಓಕೆ, ಅವರಿಗೆ 2 ಕಾಲ್ ಆಪರೇಷನ್ ಆಗಿದೆ. ಕಾಶಿ ಕರ್ಕೊಂಡು ಹೋಗೋಣ, ವಾರಣಾಸಿ ಕರ್ಕೊಂಡು ಹೋಗೋಣ ಅಂತ ಬುಕ್ ಮಾಡಿ ಆಲ್ಮೋಸ್ಟ್ 2 ಮಂತ್ ಆಯ್ತು. ಸೆಪ್ಟೆಂಬರ್ ಅಲ್ಲೇನೋ ಬುಕ್ ಮಾಡಿದ್ದು ನಾನು. ಇಲ್ಲಿ ಬಂದು ಲಗೇಜ್ ಇಳಿಸಿದ ಮೇಲೆ ನನಗೆ ಮೆಸೇಜ್ ಬರುತ್ತೆ ಫ್ಲೈಟ್ ಕ್ಯಾನ್ಸಲ್ ಇದೆ ಅಂತ. ಯಾವ ರೀತಿ ಇವ್ರು ನಡೆಸ್ಕೊಂತಾರ ಅಂತ ಗೊತ್ತಿಲ್ಲ. ಇವಾಗ ನಾನು ರಿಟರ್ನ್ ಟಿಕೆಟು ಬುಕ್ ಮಾಡಿದ್ದೀನಿ ವಾರಣಾಸಿಯಿಂದ ಬೆಂಗಳೂರಿಗೆ. ಈಗ ಅದನ್ನು ನಾನು ಕ್ಯಾನ್ಸಲ್ ಮಾಡೋಕೆ ಹೋದರೆ ಅದು ನನಗೆ ಅಮೌಂಟ್ ಕಟ್ ಆಗಿಬಿಡುತ್ತೆ, ಹೌದಾ? ಇವಾಗ ಅದು ಅಮೌಂಟ್ನ ಯಾರು ಬೇರ್ ಮಾಡಬೇಕು ಸರ್? ಅದು ಇಂಡಿಗೋದವ್ರು ಬೇರ್ ಮಾಡಬೇಕಲ್ಲ. ಇವಾಗ ಕಸ್ಟಮರ್ ಕೇರ್ ಟ್ರೈ ಮಾಡ್ತಾ ಇದ್ದೀನಿ, ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಇವಾಗ ಅಲ್ಲಿ ನೋಡಿದ್ರೆ ಕೌಂಟರಲ್ಲಿ ಇರೋದೇ 2 ಜನ ಕೂತವ್ರೆ, ಅಷ್ಟು ಜನ. ಇವಾಗ 1.5 ಅವರ್ ನಾನು ಅಲ್ಲಿ ನಿಂತ್ಕೊಂಡೆ ಕ್ಯೂ ಅಲ್ಲಿ. ಬೇಸರ ಬಂತು, ಬಂದೆ ನಾನು ರಿಟರ್ನು. ಏನೋ ಆಗಲಿ ನೋಡೋಣ ಅಂತ. ಈ ಥರ ಇವರು ಬೀಯಿಂಗ್ ರೆಸ್ಪಾನ್ಸಿಬಲ್ ಇದು ಆಗಿಬಿಟ್ಟು ಇಷ್ಟು ಜನ ಸಿಟಿಸನ್ಗೆ ಒಂದೇ ಸರ್ತಿ ಫ್ಲೈಟ್ ಕ್ಯಾನ್ಸಲ್ ಆದರೆ ಇಮಿಡಿಯೇಟ್ ಇನ್ಫಾರ್ಮೇಷನ್ ಮಾಡಬೇಕಲ್ವಾ ಇವರು? ಇವ್ರಿಗೆ ಗೊತ್ತೇ ಇರಲ್ವಾ ಕ್ಲೈಮೇಟ್ ಚೇಂಜ್? ಅದೇ ಅಧಿಕಾರಿಗಳ ಜೊತೆ ಮಾತಾಡಕ್ಕೂ ಆಗ್ತಾ ಇಲ್ಲ. ಯಾರ ಹತ್ರ ಹೋಗಿ ಎನ್ಕ್ವೈರಿ ಮಾಡ್ಬೇಕು ಅಂತ ಅಲ್ಲಿ ಹೋಗ್ತಾ ಇದ್ವಿ. ಕ್ಯೂ ದೊಡ್ಡದಾಗಿದೆ, ಸುಮಾರು ಒಂದು 600 ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಮಿನಿಮಮ್ ನಾವು ಹಿಂದ್ಗಡೆ ಇರ್ತಕ್ಕಂಥವ್ರಿಗೆ ಟಿಕೆಟ್ ಸಿಗುತ್ತಾ, ಅವ್ರಿಗೆ ಊಟ ಸಿಗುತ್ತಾ ಅನ್ನೋದು ಗೊತ್ತಿಲ್ಲ. ಅಧಿಕಾರಿಗಳೇ ಸ್ಪಂದನೆ ಮಾಡ್ತಾ ಇಲ್ಲ. ಯಾರನ್ನ ಕೇಳ್ಬೇಕು ಅಂತ ಅಲ್ಲಿ ನೋಡಿದ್ರೆ ಕೌಂಟರ್ 2 ಇರೋದು. ಯಾರನ್ನ ಕೇಳ್ಬೇಕು ಅಂತಂದ್ರೆ ಮಿನಿಮಮ್ ಒಂದು 5 ಅವರ್ ಮಿನಿಮಮ್ ನಿಂತ್ಕೊಂಡಿರ್ಬೇಕು. 5 ಅವರ್ ಆದ ನಂತರ ನಮ್ಗೆ ಟಿಕೆಟ್ ಸಿಗುತ್ತಾ ಅಂತಂದ್ರೆ ಅದು ಗ್ಯಾರಂಟಿ. ಸೊ ಸುಮಾರು ಜನ ಇಲ್ಲಿ ನಿಂತ್ಕೊಂಡಿದ್ವಿ. ಇಷ್ಟು ಜನ, ಇನ್ನೂ ಕೆಲವೊಂದು ಅಲ್ಲೇ ನಿಲ್ಸಿದ್ವಿ ಕ್ಯೂ ಅಲ್ಲಿ. ಕ್ಯೂ ಬಂದ್ರೆ ನಾವು ಕ್ಯೂ ಅಲ್ಲಿ ಹೋಗೋಣ. ಸಾಕಷ್ಟು ಜನ ವಯೋವೃದ್ಧರು ಎಲ್ಲ ಇದ್ದಾರೆ. ತಿಂಡಿಗೂ ಕೂಡ ಪರದಾಟ ಆಗ್ತಿದೆ. ಸಿಬ್ಬಂದಿಗಳು ಅಟ್ಲೀಸ್ಟ್ ನೀರು ಕೊಡುವಂತ ನೀರಲ್ಲ, ನಾವು ಯಾರನ್ನ ಮಾತಾಡಿಸ್ಬೇಕು ಅಂತ ಸಿಬ್ಬಂದಿಗಳೇ ಇಲ್ಲ ಅಲ್ಲಿ. ಇಂಡಿಗೋ ಏರ್ಲೈನ್ ಸಂಸ್ಥೆ ಏನಿದೆ, ಈಗ ಅದರಲ್ಲಿ ತಾಂತ್ರಿಕ ದೋಷ ಮತ್ತೆ ಸಿಬ್ಬಂದಿ ದೋಷದಿಂದ ಈಗ ಸಾಕಷ್ಟು ಸಮಸ್ಯೆ ಈಡಾಗಿರುವಂತದ್ದು. ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಸಾಕಷ್ಟು ಪರಿಸ್ಥಿತಿ ಬಿಗಡಾಯಿಸ್ತಾ ಇರುವಂತದ್ದು. ಈಗ ನಾವಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇದ್ದೀವಿ. ಈಗ ನಾವು ದೃಶ್ಯಗಳಲ್ಲಿ ಸಹ ನೋಡ್ತಾ ಇರಬಹುದು, ಪ್ರಯಾಣಿಕರು ನಿನ್ನೆಗಿಂತ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಏರ್ಪೋರ್ಟ್ಗೆ ಬಂದು ಇಳಿದಿರುವಂತದ್ದು. ಅಂದ್ರೆ ನಾನಾ ಭಾಗಗಳಿಗೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಬಂದು ಪ್ರಯಾಣಿಕರು ನಿಂತಿರುವಂತದ್ದು. ನೆನ್ನೆನೂ ಕೂಡ ಇದೇ ಪರಿಸ್ಥಿತಿ ಹೆಚ್ಚಿನ ಮಟ್ಟದಲ್ಲಿ ಇತ್ತು. ಈಗ ನಿನ್ನೆಗಿಂತ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಈಗ ಪ್ರಯಾಣಿಕರು ಇಲ್ಲಿ ಏರ್ಪೋರ್ಟ್ಗೆ ಬಂದು ತಮ್ಮ ಲಗೇಜ್ಗಳನ್ನ ಇಟ್ಕೊಂಡು ಇಲ್ಲಿ ಚೆಕ್ ಇನ್ಗೆ ಅವಕಾಶ ಮಾಡಿಕೊಡಿ ಅಂತ ಇಂಡಿಗೋ ಸಿಬ್ಬಂದಿಗೆ ಕೇಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ
ಹೆಚ್ಚಿನ ಸಾಂದ್ರತೆ ಅಂದ್ರೆ ಜನರ ಅಂದ್ರೆ ಪ್ರಯಾಣಿಕರ ಸಾಂದ್ರತೆ ಹೆಚ್ಚಾಗಿರೋ ಕಾರಣದಿಂದ ಇಂಡಿಗೋ ಸಿಬ್ಬಂದಿಗಳು ಸಹ ಸಾಕಷ್ಟು ಒತ್ತಡಕ್ಕೆ ಸಿಲುಕಿರುವಂತದ್ದು. ಒಂದು ಕಡೆ ಆದ್ರೆ ಇದೇ ಇಂಡಿಗೋ ಫ್ಲೈಟ್ ಬುಕ್ ಮಾಡಿ ಸಾಕಷ್ಟು ಕನ್ನಡಿಗರು ಈಗ ಛತ್ತೀಸ್ಗಢದಲ್ಲೂ ಸಹ ಸಿಲುಕಿರುವಂತದ್ದು. ಅಲ್ಲೂ ಸಹ ಯಾವುದೇ ರೀತಿಯಾದಂತಹ ರಿಟರ್ನ್ ಟಿಕೆಟ್ ಮಾಡಿದ್ರು ಸಹ ವ್ಯವಸ್ಥಿತವಾದಂತಹ ಫ್ಲೈಟ್ ಅನ್ನ ಒದಗಿಸಿಕೊಡೋ ನಿಟ್ಟಿನಲ್ಲಿ ಇಂಡಿಗೋ ಏರ್ಲೈನ್ ಸಂಸ್ಥೆ ಏನಿದೆ ಅಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಯ ಮಾಡ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಈಗ ದೃಶ್ಯಗಳಲ್ಲಿ ಸಹ ನೋಡ್ತಾ ಇರ್ಬೋದು, ಎಷ್ಟೋ ಪ್ರಯಾಣಿಕರು ಬೆಳಗಿನ ಜಾವ ಬಂದು ಇಲ್ಲೇ ನಿದ್ದೆ ಮಾಡ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಮತ್ತೆ ದೂರದ ಪ್ರಯಾಣ ಬೆಳೆಸುವವರು ಫ್ಲೈಟ್ ಮಿಸ್ ಆಗುತ್ತೆ ಅಂತೇಳಿ ಕೆಲ ಗಂಟೆಗಳ ಹಿಂದೆನೆ ಬಂದು ಇಲ್ಲಿ ವಾಸ್ತವ್ಯ ಹೂಡಿರುವಂತದ್ದು. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತ ಪರ್ಯಾಯ ವ್ಯವಸ್ಥೆಯನ್ನ ಇಂಡಿಗೋ ಏರ್ಲೈನ್ ಸಂಸ್ಥೆ ಮಾಡಿಲ್ಲ ಅಂತೇಳಿ ಇಲ್ಲಿನ ಪ್ರಯಾಣಿಕರು ಸಹ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಬೆಂಗಳೂರಿಂದ ಬಂದಂತ ಕೆಲ ಪ್ರಯಾಣಿಕರು ಸಹ ಸಮಸ್ಯೆಗೆ ಈಡಾಗಿರುವಂತದ್ದು. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಪ್ರಯಾಣಿಕರಾದಂತ ಶೀಲಾ ಅವ್ರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋ ಹೋಗ್ತೇನೆ. ಮೇಡಮ್ ನಮಸ್ತೆ ಮೇಡಮ್, ಎಲ್ಲಿಗೆ ಪ್ರಯಾಣ ಬೆಳೆಸಿದ್ರಿ, ಏನೆಲ್ಲ ಸಮಸ್ಯೆ ಆಗ್ತಿದೆ ಮೇಡಮ್? ಸರ್ ನಾವು ಆ್ಯಕ್ಚುಲಿ ಬ್ಯಾಂಗ್ಳೂರ್ ಟು ವಾರಣಾಸಿ ಕಾಶಿ ವಿಶ್ವನಾಥ್ ದರ್ಶನ್ ಅಂತ ಹೋಗ್ತಾ ಇದ್ವಿ. ನಮ್ಮ ತಂದೆ ತಾಯಿ, ನಾನು, ನಮ್ಮ ತಮ್ಮ. ಆಲ್ರೆಡಿ ನಮ್ಮದು ಬುಕ್ಕಿಂಗ್ ಆಗಿ ಸುಮಾರು 15-20 ಡೇಸ್ ಮೇಲಾಯಿತು ಸರ್. ಸೆಪ್ಟೆಂಬರ್ ಲಾಸ್ಟಲ್ಲೇ ಮಾಡಿಸಿರೋದು. ಇವಾಗ ಇಲ್ಲಿ ಏರ್ಪೋರ್ಟಿಗೆ ಬಂದ ಮೇಲೆ ಮೆಸೇಜ್ ಬಂತು ನಿಮ್ಮದು ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು. ತಿರ್ಗಾ ನಾವು ಹೋಗ್ಲಿ ಏನೋ ಇರ್ಬೋದು, ಇಶ್ಯೂಸ್ ಇರ್ಬೋದು ಅಂತ ಚೆಕಿನಲ್ಲಿ ನಿಂತ್ಕೊಂಡು ಆಮೇಲೆ ಸ್ಕ್ಯಾನರ್ಸ್ ಎಲ್ಲ ಮಾಡಿದ್ಮೇಲೂ ಅಲ್ಲೂ ಅವ್ರು ಹೇಳಿದ್ರು ಇಲ್ಲ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿದೆ ಅಂತ. ಇಂಡಿಗೋದು ಆಲ್ಮೋಸ್ಟ್ ಎಲ್ಲ ಫ್ಲೈಟ್ಸು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ಇದೇ ಅಲ್ಲ ಸರ್, ಇದು ಆಲ್ಮೋಸ್ಟ್ ಇಂಡಿಗೋದು ಪದೇ ಆಗ್ತಾನೆ ಇದೆ ಹೋಗ್ಲಿ ಅಂತ ನಾವು. ಬಟ್ ಆಮೇಲೆ ಸರ್ವಿಸ್ ಇನ್ಫಾರ್ಮೇಶನ್ ಇಲ್ಲ, ಕಸ್ಟಮರ್ಗೆ ತುಂಬ ತೊಂದರೆ ಆಗ್ತಾ ಇದೆ. ಅವರು ಆಮೇಲೆ ಅಟ್ಲೀಸ್ಟ್ ಒಂದು ಏಜ್ ಆದ ಇವರಿಗೆ ಒಂದು ಮೆಸೇಜ್ ಕೊಡಬೇಕು ಅನ್ನೋದು ತುಂಬ ನೆಗ್ಲಿಜೆನ್ಸಿ. ಅಂದ್ರೆ ಕೇವಲ 40 ಫ್ಲೈಟ್ಗಳು ಕ್ಯಾನ್ಸಲ್ ಮಾಡಿದ್ದ ಇಂಡಿಗೋ ಏರ್ ಸಂಸ್ಥೆ ಈಗ ಸುಮಾರು 500ಕ್ಕಿಂತ ಹೆಚ್ಚು ಏರ್ಲೈನ್ಸ್ ಸಂಸ್ಥೆ ಅಂದ್ರೆ ವಿಮಾನಗಳನ್ನ ಕ್ಯಾನ್ಸಲ್ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯಾಣಿಕರು ಅತಂತ್ರದ ಸ್ಥಿತಿಯನ್ನ ಎದುರಿಸ್ತಾ ಇರುವಂತದ್ದು. ರೀಶೆಡ್ಯೂಲ್ ಆಗಿದ್ರು ಸಹ ಅದು ಸಹ ಕ್ಯಾನ್ಸಲ್ ಆಗ್ತಿದೆ. ಹಾಗಾಗಿ ನಾವು ಪ್ರಯಾಣ ಬೆಳೆಸಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅತಿ ಹೆಚ್ಚು ಬೇಗ ಈ ಸಮಸ್ಯೆಯನ್ನ ಇಂಡಿಗೋ ಸಂಸ್ಥೆ ಬಗೆಹರಿಸ್ಕೊಡ್ಬೇಕಂತೇಳಿ ಪ್ರಯಾಣಿಕರು ಸಹ ಆಗ್ರಹ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಹೇಶ್ BM, ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.